ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ಈಗಾಗಲೇ ಒಂದು ನಮ್ಮ ಚಾನಲಲ್ಲಿ ಸೀರಿಯಲ್ ನಡೀತಾ ಇದೆ, ಹಳ್ಳಿಯ ಬದುಕು ಅಂತ. ನೆಕ್ಸ್ಟ್ ಇನ್ನೊಂದು ಸೀರಿಯಲ್ನ ಇದೇ ಜೊತೆ ಕಂಟಿನ್ಯೂ ಮಾಡೋಣ ಅಂತ ಇದ್ದೀನಿ. ಎರಡು ರೀತಿ ಸ್ಟೋರಿನ ಹಾಕೋಣ ಅಂತ ಅಂದ್ಬಿಟ್ಟು. ಎರಡು ಸ್ಟೋರಿನೂ ಡಿಫ್ರೆಂಟ್ ಆಗಿರುತ್ತೆ. ಎರಡು ಸೀರಿಯಲ್ಲು ಚೇಂಜು, ಒಂದಕ್ಕೊಂದು ಸಂಬಂಧ ಇರೋದಿಲ್ಲ. ಹಳ್ಳಿ ಬದುಕು ಅದು ಬೇರೆ ಸೀರಿಯಲ್ಲು, ಹಾಗೆ ಇದು ಹೆಂಡತಿಗೆ ಜೈ ಅಂತ, ಇದು ಕೂಡ ಬೇರೆ ಸೀರಿಯಲ್ ಆಗಿರುತ್ತೆ. ಬೇರೆ ಬೇರೆ ಎಪಿಸೋಡ್ ಇರುತ್ತೆ. ನಾನು ಟೈಟಲಲ್ಲೇ ಹಾಕಿರ್ತೀನಿ, ಹಳ್ಳಿಯ ಬದುಕು ಸೀರಿಯಲ್ ಎಪಿಸೋಡ್ಸ್ಗೆ ಹಳ್ಳಿಯ ಬದುಕು ಅಂತಲೇ ಟೈಟಲ್ ಕೊಟ್ಟು. ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಸ್ಟೋರಿ ನೇಮ್ ಬಂದ್ಬಿಟ್ಟು ಹೆಂಡತಿಗೆ ಜೈ ಅಂತ. ದಯವಿಟ್ಟು ಯಾರ್ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ, ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತು ನಾನು ಮೊದಲನೇ ಎಪಿಸೋಡ್ನ ಹಾಕ್ತಾ ಇದ್ದೀನಿ. ಈ ಸ್ಟೋರಿ ಬಂದ್ಬಿಟ್ಟು ಹೆಣ್ಮಕ್ಳಿಗೆ ಒಳ್ಳೆ ಮೋಟಿವೇಶ್ನಲ್ ಸ್ಟೋರಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ. ನಮ್ಮ ವೀಡಿಯೋಸು ತುಂಬ ಜನಕ್ಕೆ ತಲುಪಲಿ. ಬನ್ನಿ ಶುರು ಮಾಡೋಣ. ಆಹಾ, ಬೆರಣಿ ವಾಸನೆ ಅಂದರೆ ಬಲು ಆನಂದ ನನಗೆ. ದೇವ್ರೇನಾದರೂ ಪ್ರತ್ಯಕ್ಷ ಆಗಿ ನಿನಗೇನು ಬೇಕು ಅಂತ ಕೇಳಿದ್ರೆ, ನಾನು ಹಾಕೋ ಒಂದೊಂದು ಬೆರಣಿನೂ ಗೋಡೆಗೆ ಹಿಂಗೆ ಹೊಡೆದ್ರೆ 4 ಬೆರಣಿ ಹಾಕಬೇಕು ಅಂತ ಕೇಳ್ಕೊಂಡ್ಬಿಡ್ತೀನಿ. ಏನೋ ನೀನು ತಟ್ಟೋ ಬೆರಣಿ ಏನೇ? ನೀನು ತಟ್ಟೋ ಬೆರಣಿನ ಇವನೇನಾದ್ರು ತುಳಿದ್ರೆ 4 ಚೂರಾಗಿ ಹೋಗ್ತವೆ. ಯಾವಾಗ ನೋಡ್ರು ಬೆರಣಿ 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 ಅಂತಾನೆ ಇರ್ತಾಳೆ. ಏನೋ ಬೆರಣಿಗೆ ಹುಡ್ತೋಳಂಗೆ. ಏನ್ರಿ ಇದು ಹೇಳ್ತೀರ ನೀವು? ನನ್ನ ಬೆರಣಿ ಮೇಲೆ ಹಿಂಗೆಲ್ಲ ಮಾತಾಡ್ತೀರಾ? ಅವನಲ್ಲ, ಆನೆ ಬಂದು ಕಾಲಿಟ್ರು ನನ್ನ ಬೆರಣಿ ಪುಡಿ ಪುಡಿ ಆಗೋದೇ ಇಲ್ಲ, ಅಷ್ಟು ಗಟ್ಟಿ. ಆನೆ ಕಾಲೇ ಮುರಿದೋಗ್ಬೇಕಷ್ಟೆ. ನನ್ನ ಬೆರಣಿ ಅಂತೂ ಒಂದು ಚೂರು ಪುಡಿ ಆಗಲ್ಲ. ನಾನು ತಟ್ಟೋ ಬೆರಣಿ ಅಷ್ಟು ಗಟ್ಟಿಯಾಗಿರುತ್ತೆ ನೋಡಿ. ನೋಡಿಯೇ, ನನ್ನ ಬೆರಣಿ ಸುದ್ದಿಗೆ ಏನಾದ್ರು ಬಂದರೆ ನಾನು ಸುಮ್ಮನಿರಲ್ಲ. ಹಾಂ, ಕೂದಲು ಕತ್ತರಿಸ್ದಾಯ್ತು, ಇದಳ ನಿಂದಾಯ್ತೇಳ. ನೀನು ಬಾರ. ಅಯ್ಯಯ್ಯೋ, ಅಜ್ಜಿ ಅಜ್ಜಿ ಬಾಯಿಲಿ. ಅಜ್ಜಿ, ನಿನ್ ಬೆರಳಿ ಕಲೆಕ್ಟಲ್ಲಿ ತಾತ ಅಮಿತಾಬ್ ಬಚ್ಚನ್ ಹೇರ್ ಸ್ಟೈಲ್ ಮಾಡಕ್ ಹೋಗಿ ತಿರುಪತಿ ಹೇರ್ ಸ್ಟೈಲ್ ಮಾಡಿದ್ದಾರೆ. ಬಾರಜ್ಜಿ ನೋಡು. ಅಯ್ಯೋ ದೇವ್ರೆ, ಎಲ್ಲ ಈ ಕಡೆ ಬರ ನೋಡೋಣ. ಅಯ್ಯೋ 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 ಅಯ್ಯೋ, ಏನ್ರಿ ಇದು? ಮಗಿನ ಬುಲ್ಡೆನ ತಿರುಪತಿ ಬೆಟ್ಟ ಮಾಡ್ಬಿಟ್ಟಿದ್ರಲ್ರಿ, ಏನ್ರಿ ಬಂದೈತೆ ನಿಮಗೆ? ಬೆಳಿ ತಟ್ಟ ನಿನಗೆ ಕತ್ರೆ ಬಗ್ಗೆ ಏನೇ ಗೊತ್ತಾಗ್ತದೆ? ಎಣ್ಣೆ ಜಾಸ್ತಿ ಖರ್ಚಾಗಬಾರ್ದು ಅಂದರೆ ಕೂದಲು ಚಿಕ್ಕ ಚಿಕ್ಕದಾಗಿ ಇರಬೇಕು. ಎಲ್ಲರೂ ತಲೆನೂ ಹಿಂಗೆ ಇದ್ಬಿಟ್ರೆ ಭಾಷಣಿಗೆ ಕೂಡ ಬೇಕಾಗಲ್ಲ. ಓಹೋ, ಸಾಕು ಸುಮ್ಮನಿರ್ರಿ. ನಿಮ್ಮ ಮಾತನ್ನು ಕೇಳ್ಬಿಟ್ರೆ ಹೆಣ್ಮಕ್ಳು ತಲೆಯಲ್ಲಿ ಜಡನೆ ಇರಬಾರ್ದು ಅಂತ ಅಂತೀರಾ? ಹೋಗೆ ಹೋಗೆ ತಟ್ಕ ಹೋಗೆ. ಏನಾರ ಮಾಡ್ಕ ಹೋಗಿ. ನೀನು ಹೋಗ, ಬಾರ ನೀನು ಕೂತ್ಕ. ನೀನು ಹೋಗ, ನೀನು ಬಾರ ಕೂತ್ಕ. ನಮಸ್ಕಾರ ಬುದ್ಧಿ. ಇಷ್ಟು ದಿನ ಎಲ್ಲೋ ಹಾಳಾಗೋಗಿದೆ ಬುದ್ಧಿ. ಸಾಲ ತೀರ್ಸೋದು ಸ್ವಲ್ಪ ತಡ ಆಗ್ತದೆ, ಬಡ್ಡಿನಾದ್ರೂ ಕೊಟ್ಟೋಗೋಣ ಅಂತ ಬಂದೆ ಬುದ್ಧಿ. ಅದನ್ನಾದ್ರೂ ಇನ್ನೇನು ಕಪ್ಪ ಕೊಡಕ್ ಬತ್ತೀಯಾ? ಸಾಲ ತೀರ್ಸೋ ಅಂತ ಬಡ್ಡಿ ಮಗ ಯಾವ ನಾವು ಹೇಳು? ಹಂಗಲ್ಲ ಬುದ್ಧಿ, ಸ್ವಲ್ಪ ಕಷ್ಟ ಇತ್ತು. ಕಷ್ಟ ಅಂತ ಅಲ್ವೇನಪ್ಪ ತಗೊಂಡೋಗಿದ್ದು. ನಮ್ಗೇನು ಕಷ್ಟ ಇರೋದೇ ಇಲ್ವಾ? ಇಸ್ಕೊಡಿರೋ ದುಡ್ಡನ್ನ ಕರೆಕ್ಟಾಗಿ ಕೊಡೋದು ಕಲ್ತ್ಕೊಬೇಕು. ಸರಿ ಬುದ್ಧಿ, ಮುಂದಿನ ಸರಿ ಹಿಂಗೆ ಮಾಡಲ್ಲ, ತಂದು ಕೊಟ್ಬಿಡ್ತೀನಿ. ನೋಡ್ತೀನಿ ಎಲ್ಲಿ ಹೋಗ್ತೀಯಾ ನೀನು? ಹಿಂಗೆ ಮಾಡ್ತಿದ್ರೆ ನಾನು ನಿಂದು ಜಮೀನು ಪತ್ರ ಎಲ್ಲ ನನ್ನ ಹತ್ರನೇ ಇದೆ, ನನ್ನ ಹೆಸ್ರಿಗೆ ಮಾಡ್ಕೊಂಬಿಡ್ತೀನಿ ಅಷ್ಟೇ. ಆಮೇಲೆ ನೀನು ದುಡ್ಡು ಕೊಟ್ಟನ ಕೊಡು, ಬಿಟ್ಟನ ಬಿಡ್ಲು, ನನಗೇನಾಗಬೇಕು? ಅಯ್ಯೋ ಸ್ವಾಮಿ, ನಿಮ್ಮ ಕೈ ಮುಗಿತೀನಿ, ಹಂಗೇನಾರ ಮಾಡಿಬಿಟ್ಟಿರ. ಆಮೇಲೆ ಮುಂದಿನ ಸರಿ ಕೊಡ್ತೀನಿ, ನನ್ನ ನಂಬಿ. ಹೇಳಿದ್ದೀನಲ್ಲ, ಮುಂದಿನ ಸರಿ ಏನಾದ್ರು ಕೊಟ್ಟಿಲ್ಲ ಅಂತ ಅಂದರೆ ನಾನು ಇವಾಗ ಹೆಂಗೆ ಹೇಳೋದು ಹಾಗೆ ಮಾಡೋದು, ತಿಳ್ಕೊ. ಇದು ಬಡ್ಡಿ ತಗೊಳ್ಳಿ ಸ್ವಾಮಿ, ಮುಂದಿನ ಸರಿ ಹಸಿರು ಕೊಟ್ಬಿಡ್ತೀನಿ. ಆಯ್ತಾಯ್ತು, ಸರಿಯಾಗಿ ಆಯ್ತು ತಾನೇ? ಐತೆ ಸ್ವಾಮಿ, ಐತೆ. ಜಾಗ ಖಾಲಿ ಮಾಡು. ಅಲ್ಲ ಸ್ವಾಮಿ, ಕಟಿಂಗ್ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಕಟಿಂಗ್ ಮಾಡಿ ಅಂದರೆ ಕಟಿಂಗ್ ಮಾಡ್ತಾರೆ. ನಿಮ್ಗೆ ಯಾಕೆ ಬೇಕು ಸ್ವಾಮಿ ಇದೆಲ್ಲ? ಹಾಂ, ಬಲೆ ಇದೆಯಾ ಕಣ. ಅಲ್ಲ, ಒಂದು ಕ್ರಾಪಿಗೆ ಎಷ್ಟಾಗ್ತದೋ? 10 ರೂಪಾಯಿ. ನಂದು ನನ್ನ ಮೊಮ್ಮಕ್ಳದು 3 ಜನದ್ದು ಸೇರಿಸಿ ಎಷ್ಟಾಗ್ತದೋ? 30 ರೂಪಾಯಿ. ತಿಂಗಳಿಗೆ 30 ರೂಪಾಯಿ ಆದರೆ ವರ್ಷಕ್ಕೆ ಎಷ್ಟಾಗ್ತದೋ? 360 ರೂಪಾಯಿ. ವರ್ಷಕ್ಕೆ 360 ರೂಪಾಯಿ ಆದರೆ ಜೀವನ ಪೂರ್ತಿ ಮಾಡ್ಸೋಕ್ಕೆ ಎಷ್ಟಾಗ್ತದೋ? 1000 ರೂಪಾಯಿ ಆಗ್ತದೆ ಸ್ವಾಮಿ.
ಅದನ್ನೆಲ್ಲ ಬಡ್ಡಿ ಕೊಟ್ಬಿಟ್ರೆ ಲಕ್ಷಾಂತರ ರೂಪಾಯಿ ಆಗ್ತದೆ ಸ್ವಾಮಿ. ಅದಕ್ಕೆ ನನ್ನ ಮಗನೇ ಹೇಳೋದು, ಬುದ್ಧಿ ಬುದ್ಧಿ ಉಪಯೋಗಿಸ್ಬೇಕು. ಅರ್ಥವಾಯ್ತೇನೋ ದಾಂಡಿಗೆ ನನ್ನ ಮಗನೇ. ಈ ಈಶ್ವರಯ್ಯ ಅಂದರೆ ಏನು ಅನ್ಕೊಂಡ್ಬಿಟ್ಟಿದ್ಯಾ? ಲೆಕ್ಕಾಚಾರ ಅಂದರೆ ಪಕ್ಕ ಲೆಕ್ಕಾಚಾರ. ನಾನು ಮಾಡೋ ಕೆಲ್ಸಕ್ಕೆ ಒಂದೊಂದಕ್ಕೂ ಲೆಕ್ಕ ಇದೆ. ನಾನು ಮಾಡೋ ಕ್ರಾಪಕ್ಕೆ ಲೆಕ್ಕ ಇದೆ, ನಾನು ಮಾಡೋ ಊಟಕ್ಕೆ ಲೆಕ್ಕ ಇದೆ, ನಾನು ಮಲ್ಗೋ ಮಂಚಕ್ಕೆ ಲೆಕ್ಕ ಇದೆ. ಒಟ್ಟಿನಲ್ಲಿ ಈ ಮನೆಗೆ ಒಂದು ಲೆಕ್ಕ ಇದೆ, ತಿಳ್ಕೊ. ಅಪ್ಪಪ್ಪಪ್ಪ, ಬಂದರು ರತಿ ಮನ್ಮತರು. ನನ್ನ ಎರಡನೇ ಮಗ, ನನ್ನ ಎರಡನೇ ಸೊಸೆ. ಬರಲಿ ಅಡುಗೆ ಮನೆಗೆ. ಅತ್ತೆ ಬಿಡಿ, ನಾನು ಮಾಡ್ತೀನಿ. ಏನೇ, ಮನೇಲಿ ಖಂಡಿತ ಕೆಲಸ ಇದೆ ಅಂತ ಗೊತ್ತಿಲ್ವಾ? ಇಷ್ಟು ತಡವಾಗಿ ಎಲ್ಲೋ ಜಾಲಿ ಮಾಡ್ಕೊಂಡು ಬಂದಂಗಿದೆ. ಅದು ಇಲ್ಲಮ್ಮ, ನಾನೇ ಸ್ವಲ್ಪ ಆಫೀಸಿಂದ ಬೇಗ ಕೆಲಸ ಮುಗೀತು. ನಾನೇ ಫಿಲಮ್ಗೆ ಹೋಗ್ಬಿಟ್ಟು ಬರೋಣ ಅಂತ ಕರ್ಕೊಂಡು ಹೋಗಿದ್ದೆ, ಅದಕ್ಕೆ ತಡ ಆಯ್ತು ಅಷ್ಟೇ. ಹೌದು ಅತ್ತೆ, ಬರ್ತಾ ಪ್ಲಾಜಾ ಥಿಯೇಟರಲ್ಲಿ ಒಳ್ಳೆ ಮೂವಿ ಹಾಕಿದ್ರು, ಅದಕ್ಕೆ ಪಿಕ್ಚರ್ ನೋಡ್ಕೊಂಡು ಬಂದ್ವಿ. ಅದಕ್ಕೆ ಸ್ವಲ್ಪ ತಡ ಆಯ್ತತ್ತೆ. ಏನು, ಪಿಕ್ಚರ್ ನೋಡ್ಕೊಂಡು ಬಂದ್ರಾ? ಕರ್ದಿದ್ದಿದ್ರೆ ನಾನು ಬರ್ತಿದ್ನಪ್ಪ. ಅಯ್ಯೋ ಅಮ್ಮ, ಅದು ನೀನು ನೋಡೋಂಥ ಪಿಕ್ಚರ್ ಅಲ್ಲಮ್ಮ, ಅದು ಇಂಗ್ಲೀಷ್ ಪಿಕ್ಚರು. ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ. ಅರ್ಥವಾದ್ರೂ ನೀನು ನೋಡೋಂಥದ್ದಲ್ಲಮ್ಮ. ಅರ್ಥವಾಗ್ದೇನೆ ನಂಗೆ 4 ಕೊಟ್ಬಿಟ್ವೇನೋ. ಅಮ್ಮ, ನಿನ್ಗೋಸ್ಕರ ಬಾದಾಮ್ ಹಲ್ವಾ ತಂದಿದ್ದೀನಿ, ತಗೊಳಮ್ಮ. 1/4 kg, ಇನ್ನೊಂದು ಅರ್ಧ kg ತಂದಿದ್ದಿದ್ರೆ ಆಗ್ತಿರ್ಲಿಲ್ವಾ? ಅಯ್ಯೋ, ಅದಕ್ಕೇನು ಬಿಡಮ್ಮ, ನಾಳೆ ತಂದ್ರೆ ಆಯಿತು. ಯಾರಿಗೂ ಕೊಡ್ಬೇಡ, ನೀನೊಬ್ಬಳೆ ತಿನ್ನೋ. ನಿನ್ಗೋಸ್ಕರ ತಂದಿದ್ದು. ನಡಿಯ ಹೋಗೋಣ. ರೀ, ನೀವು ಹೋಗಿರಿ, ನಾನು ಸ್ವಲ್ಪ ಅತ್ತೆಗೆ ಸಹಾಯ ಮಾಡ್ತೀನಿ. ಅದೇ ಮತ್ತೆ, ನೀನು ಹೋಗ ಒಳಗಡೆ. ಸರಿ ಅಮ್ಮ. ಆಯಿತು, ಬೇಗ ಬಂದ್ಬಿಡು. ಹ್ಞೂ ಆಯ್ತು, ಹೋಗ್ರಿ. ಏ ಭಾರತಿ, ಹೆಂಗಿತ್ತೆ ಪಿಕ್ಚರು? ಫುಲ್ಲು ರೊಮ್ಯಾಂಟಿಕ್ ಆಗಿತ್ತಾ? ಅದು ಅತ್ತೆ ಅತ್ತೆ ಅದು ನೀರು ನೋಡೋಂಥದ್ದಲ್ಲ ಅತ್ತೆ. ಅಯ್ಯೋ ಸುಮ್ಮನಿರತ್ತ. ಅವನು ಹೇಳಿದ್ದೆ, ಇವಳು ಹೇಳಕ್ಕೆ ಬಂದ್ಬಿಟ್ಲು. ಮುಂದಿನ ಸಲ ಪಿಕ್ಚರ್ಗೆ ಹೋಗುವಾಗ ನನ್ನೂ ಕರ್ಕೊಂಡೋಗ್ರಿ. ಪಿಕ್ಚರ್ಗೆ ಹೋಗಿ ಎಷ್ಟೋ ವರ್ಷ ಆಯ್ತು ನಾನು. ಹ್ಞೂ ಅತ್ತೆ, ಆಯಿತು. ಸರಿ ಬಾ, ಇಲ್ಲಿ ಕುಕ್ಕುರ್ಸು. ಅನ್ನಕ್ಕೆ ಇಟ್ಟಿದ್ದೀನಿ, ಸಾಂಬಾರು ಮಾಡಿಬಿಡು. ಆಯ್ತತ್ತೆ. ಕೋಳಿ ಅಂತೆ ಕೂಗಿ ಆಹಾ, ಬಂದ ನಮ್ಮನೆ ದೊಡ್ಡ ದೇವದಾಸು. ಇಟ್ಟೆ ತಂದು ಕೋಳಿ ಮೊಟ್ಟೆ, ಆ ಮೊಟ್ಟೆ ಒಡೆದು ಬಂತು ಕತ್ತೆ. ಆ ಕತ್ತೆ ಯಾರು ಗೊತ್ತಾ? ಅದೇ ನಮ್ಮಪ್ಪ. ಫ್ರೆಂಡ್ಸ್, ಇವತ್ತಿನ ನಮ್ಮ ಮೊದಲನೇ ಎಪಿಸೋಡ್ ಇದಾಗಿರುತ್ತೆ. ಹೆಂಡತಿಗೆ ಜೈ ಅಂತ ಈ ಸೀರಿಯಲ್ ನೇಮು. ನಮ್ಮ MSN ಬ್ಯಾಂಗ್ಳೂರ್ ಕಾರ್ಟೂನ್ ಚಾನಲಲ್ಲಿ 2 ರೀತಿ ಸ್ಟೋರಿನ ಹಾಕ್ತಾ ಇದ್ದೀನಿ. ಫಸ್ಟ್ನೇದು ಹಳ್ಳಿಯ ಬದುಕು, ಅದು ಸೀರಿಯಲ್ ನಡೀತಾ ಇದೆ. ಹಾಗೆ ಇದು ಹೆಂಡತಿಗೆ ಜೈ ಅಂತ, ಇದು 2ನೇ ಸೀರಿಯಲ್ಲು. ಎರಡೂ ಬೇರೆ ಬೇರೆ ಸ್ಟೋರಿ ಆಗಿರುತ್ತೆ, ಕನ್ಫ್ಯೂಷನ್ ಮಾಡ್ಕೊಂಬಿಡಿ. ಅದು ಕೂಡ ನೋಡ್ಬೋದು, ಇದು ಕೂಡ ನೋಡ್ಬೋದು. ಹೇಗಿದೆ ಅನ್ನೋದು ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ.